ಒಂದು 10 ನಿಮಿಷಕ್ಕೆಲ್ಲ. ಮಡಿಕೇರಿಯಲ್ಲಿ ಜಾಸ್ತಿ ಈ ತರದ್ದು. ಅಲ್ಲಿ ಹೋಮ್ ಮೇಡ್ ಚಾಕ್ಲೇಟ್ಸ್ ಮಾಡ್ತಾರೆ. ಸುಮ್ಮನೆ ಹಿಂಗೆ ಸೆಟ್ ಆಗ್ಬೇಕಷ್ಟೇ, ಈ ತರ ಹಾಕ್ಬೇಕು. ರಾಗಿ ಹಿಟ್ಟಿನ ಪೌಡರ್ ತರ ಕಾಣುತ್ತೆ. ಹೌದು ಹೌದು ಹೌದು. ಕುಕೀಸ್ ಮಾಡೋದು ಹೇಳ್ಕೊಡ್ತಿದ್ದೀರಾ ನಮ್ಮ ಮಕ್ಕಳಿಗೆ? ಮನೇಲೇ ಮಾಡ್ಕೋಬಹುದು. ಹೌದು ಸರ್. ಇಲ್ಲಿ ನೋಡಿ, ಈಗ ಈ ಹಂತಕ್ಕೆ ಬಂದಿದೆ. ಇದನ್ನು 2 ನಾನು ರೌಂಡ್ಸ್ ಮಾಡ್ಕೊಂಡಿದ್ದೀನಿ. ಸಿಂಪಲ್ ಆಗಿದೆನಾ? ಓ ಹಿಂಗೇನೆ ಈಗ? ಅಷ್ಟೇ ಸರ್, ಆಗೋಯ್ತು ನಿಮಗೆ. ನೋಡಿ ಇದು ಸರ್, ನೋಡಿ ಈ ತರ ರೆಡಿ ಆಗಿದೆ. ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೂ ಒಂದ್ ಸ್ವಲ್ಪ ಇದೆ ನಮ್ಮ ಹತ್ರ. ಇದು ನಾನು ನೆಕ್ಸ್ಟ್ ಮಾಡ್ಕೊಂತೀನಿ. ಇದು ನಾವು ಓವನ್ ಇಡ್ತೀನಿ ಇವಾಗ. ಕೂಲಿಂಗ್ ಕೂಡ ಆಗಿದೆ ನೋಡಿ, ಎಲ್ಲ ಆಗಿದೆ. ಬೆಣ್ಣೆ ಹಾಕಿದ್ರು, ತುಪ್ಪ ಹಾಕಿದ್ರು, 100 ಗ್ರಾಮ್ ತುಪ್ಪ. ಅದೆಲ್ಲ ಫ್ಲೇವರ್ ಹೆಂಗಿರ್ಬೇಡ, ಮಜವಾ ಆಗಿರ್ತದ್ರಿ. ಇಂಥದ್ದು ಮಕ್ಳಿಗೆ ಕೊಟ್ರೆ ನೀವು ಬಾಟ್ಲ್ ಇಟ್ಕೊಂಡಿದ್ದು ನೀವು ಬರೋದಕ್ಕೆ ಆ ಕಡೆ ಹೋಗ್ಬೇಡ್ರಿ, ಮತ್ತೆ ಬಾಟ್ಲ್ ಖಾಲಿ ಆಗಿರ್ತದೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಿ. ನಿಮ್ಮನ್ನ ನಾವು ಬಿಡೋದೇ ಇಲ್ಲ. ಬಿಡಬಾರ್ದು ಸರ್. ಅವರು ಬಿಡೋದಿಲ್ಲ. ಅವ್ರು ಕೇಳಿದಾರೆ ನಿಮ್ಮೊಂದು ಪೇಸ್ಟ್ರೀಸ್, ಎನಿಥಿಂಗ್ ರಿಲೇಟೆಡ್ ಟು ಬೇಕರಿ ಐಟಮ್ ತೋರಿಸ್ಬೇಕು ನೀವು ಅಂತ. ಖಂಡಿತ. ಇವತ್ತು ಸ್ಪೆಷಲ್ ಆಗಿ ಚಾಕೋ ಚಿಪ್ ಕುಕೀಸ್ ಮಾಡ್ತಾ ಇದೀವಿ. ಏನ್ ಸರ್ ಅದು? ಇದು ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಇದು. ಸೊ ಇಲ್ಲೂ ಕೂಡ ತುಂಬಾ ಜನ ಕೆಫೆಸ್ ಎಲ್ಲ ತಿಂತಾರೆ. ಅವರು ಬೆಳಿಗ್ಗೆ ಒಂದು ಎಕ್ಸ್ಪ್ರೆಸೋ ಕಾಫಿ ಜೊತೆಗೆ, ಎಕ್ಸ್ಪ್ರೆಸೋ ಅಂತ ಅಂದ್ರೆ ಬ್ಲಾಕ್ ಕಾಫಿ, ಅದ್ರ ಜೊತೆಗೆ ಈ ಚಾಕೋ ಚಿಪ್ ಕುಕೀಸ್ ಇರಲೇಬೇಕು. ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ತುಂಬಾ ಇಷ್ಟ, ಡಾರ್ಕ್ ಚಾಕ್ಲೇಟ್. ಸೊ ಈ ತರದೆಲ್ಲ ತುಂಬಾ ಇಷ್ಟ. ಮಕ್ಳಿಗಂತೂ ಬಹಳ ಇಷ್ಟ ಇದು. ಹೌದಾ? ಚಾಕೋ ಚಿಪ್ ಕುಕೀಸ್ ಅಂತ. ನಮ್ಮ ಮನೆ, ಹೌದು, ಮನೆ ಹೇಳ್ತೆಗೆ ಒಂದು ಸಿಂಪಲ್ ವೆರಿ ಈಸಿ. ಏನು ವೆಯ್ಟ್ ಮಾಡೋದಿಲ್ಲ, ಏನಿಲ್ಲ, ಆರಾಮಾಗಿ ತೋರಿಸ್ಕೊಟ್ಬಿಡ್ತೀವಿ. ಪಟ್ ಅಂತ ಮಾಡ್ಬಿಡೋದು. ಹೌದು, ಪಟ್ ಅಂತ ಮಾಡ್ಬೋದು ಈಸಿಯಾಗಿ. ಕುಕೀಸ್ ಚಾಕೋ ಚಿಪ್ ಕುಕೀಸ್. ಓಕೆ. ಸೊ ಅದಕ್ಕೆ ಬೇಕಾಗಿರೋದು ಮೈನ್ ಇಂಗ್ರೀಡಿಯೆಂಟ್ ಡಾರ್ಕ್ ಚಾಕ್ಲೇಟ್. ಇದು ಡಾರ್ಕ್ ಚಾಕ್ಲೇಟ್. ಸೊ ಇದನ್ನ ನಾನು ಇನ್ನೂ ಸ್ವಲ್ಪ ಸಣ್ಣ ಕಟ್ ಮಾಡ್ಕೊತೀನಿ. ಡಾರ್ಕ್ ಚಾಕ್ಲೇಟು ನಾವು ಯೂಸ್ ಮಾಡೋದು ಬಟರ್, ಮತ್ತೆ ತುಪ್ಪ, ನಂದಿನಿ ತುಪ್ಪ, ಘೀ, ಕೋಕೋ ಪೌಡರು, ಸ್ವಲ್ಪ ಗೋಧಿ ಹಿಟ್ಟು, ಸ್ವಲ್ಪ ಮೈದಾ. ಇದು ಐಸಿಂಗ್ ಶುಗರ್. ಇದು ಐಸಿಂಗ್ ಶುಗರ್ ಅಂತಾನೆ ಸಿಗುತ್ತಾ? ಹೌದು. ಅದರಲ್ಲಿ ಐಸಿಂಗ್ ಶುಗರ್ ಏನಕ್ಕೆ ಅಂತಾರೆ ಅಂದ್ರೆ ಇದರಲ್ಲಿ ಸ್ವಲ್ಪ ಕಾರ್ನ್ ಸ್ಟಾರ್ಚ್ ಆಡ್ ಆಗಿರುತ್ತೆ ಈ ಶುಗರ್ ಅಲ್ಲಿ. ಅದೊಂದು ಬೇಕಿಂಗ್ ಪೌಡರ್ ಒಂದು ಸ್ವಲ್ಪ, ವೆನಿಲಾ ಎಸೆನ್ಸ್ ಸ್ವಲ್ಪ. ಸೊ ಅಳತೆಗಳು ನಾನು ಮಿಕ್ಸ್ ಮಾಡ್ಬೇಕಾದ್ರೆ ಹೇಳ್ಬಿಡ್ತೀನಿ, ಕನ್ಫ್ಯೂಸ್ ಆಗಲ್ಲ. ಸೂಪರ್. ಓಕೆ, ಸ್ಟಾರ್ಟ್ ಮಾಡೋಣ ಸರ್? ಎಸ್ ಸರ್, ಸ್ಟಾರ್ಟ್ ಮಾಡೋಣ. ಓಕೆ. ಫಸ್ಟ್ ನಾನು ಚಾಕ್ಲೇಟ್ನ ಸ್ವಲ್ಪ ಸಣ್ಣಗೆ ಮಾಡ್ಕೊತೀನಿ, ಕಟಿಂಗು. ಸರ್ ಈ ಚಾಕ್ಲೇಟ್ಗಳು ಎಲ್ಲಿ ಸಿಗ್ತಾವೆ ಸರ್ ಇವು? ಸರ್ ಇದು ಕಾಂಪೌಂಡ್ ಆನ್ಲೈನ್, ಜೆಪ್ಟೋ, ಬ್ಲಿಂಕಿಟ್ ಎಲ್ಲ ಸಿಗುತ್ತಲ್ಲ? ಎಲ್ಲ ಕಡೆ ಸಿಕ್ಬಿಡ್ತೀವಿ. ಇವಾಗ ಏನು ಇನ್ಸ್ಟಾ ಮಾರ್ಟ್ ಒಂದು 10 ನಿಮಿಷಕ್ಕೆಲ್ಲ. ಮಡಿಕೇರಿಯಲ್ಲಿ ಜಾಸ್ತಿ ಈ ತರದ್ದು. ಅಲ್ಲಿ ಹೋಮ್ ಮೇಡ್ ಚಾಕ್ಲೇಟ್ಸ್ ಮಾಡ್ತಾರೆ. ಈ ತರ ಇಷ್ಟು ಸಣ್ಣ ಪೀಸ್ ಆಗಬೇಕು. ಹೌದು, ಸ್ವಲ್ಪ ಇಷ್ಟು ಮಾಡ್ಕೊಂಡ್ಬಿಟ್ರೆ ಇದು ಸ್ವಲ್ಪ ಮೆಲ್ಟ್ ಆಗುತ್ತೆ ಆಮೇಲೆ ಬೇಕಿಂಗ್ ಹೋಗ್ಬೇಕಾರೆ. ಸರ್ ಪ್ಲಮ್ ಕೇಕ್ ಸಿಕ್ಕಾಪಟ್ಟೆ ಎಲ್ಲ ಜನ ಇಷ್ಟಪಟ್ಟರು. ಹೌದು ಸರ್, ಒಳ್ಳೆ ಕಾಮೆಂಟ್ಸ್. ಹೌದು, ಆರ್ಡರ್ ಬರ್ತಾ ಇದೆ ಸರ್? ಆರ್ಡರ್ ತುಂಬಾ ಬರ್ತಾ ಇದೆ. ಆರ್ಡರ್ ನಿಮಗೆ ಇದು ಸಾಗರ, ಮಂಗಳೂರು, ಮೈಸೂರಿಂದ ಬಂದಿದೆ. ಆರ್ಡರ್ ಬರ್ತಾ ಇದೆ ಸರ್, ಚೆನ್ನಾಗಿ ಬರ್ತಾ ಇದೆ. ಡಾಕ್ಟರ್ ಲಾವಣ್ಯ ಅಂತ ಅವರು ಫಸ್ಟ್ ಆರ್ಡರ್ ಆಕ್ಚುಲಿ ಮೈಸೂರದೇ ಬಂದಿರೋದು. ಫಸ್ಟ್ ಆರ್ಡರ್ ಮೈಸೂರದು, ಡಾಕ್ಟರ್ ಲಾವಣ್ಯ ಅಂತ ಅವ್ರದ್ದು ಆರ್ಡರ್ ಬಂದಿದೆ. ರುಚಿಯ ತವರೂರು ಮೈಸೂರು. ಹೌದು ನೋಡಿ ಸರ್, ಆಗೋಯ್ತಿದ್ದು. ಆಯ್ತು, ಈ ಲೆವೆಲ್ಗೆ ಕಟ್ ಆದ್ರೆ ಸಾಕು. ಇಷ್ಟು ಡಾರ್ಕ್ ಚಾಕ್ಲೇಟ್ ಅನ್ನ ಈ ತರ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಇದನ್ನ ಸ್ವಲ್ಪ ಕೈಯಲ್ಲೇ ಮಾಡ್ಬೇಕಾಗುತ್ತೆ. ಈಗ ಮನೇಲಿ ದೊಡ್ಡವರು ನಿಪ್ಪಟ್ಟು ಇಟ್ಟೆಲ್ಲ ಕಲಿಸ್ತಾರಲ್ಲ, ಕೈಯಲ್ಲೇ ಮಾಡ್ತಾರಲ್ಲ, ಅದೇ ತರ ನಾವು ನೀಟಾಗಿ ಕೈ ತೊಳ್ಕೊಂಡು ಕೈಯಲ್ಲೇ ಮಾಡ್ಬೇಕು. ಸ್ವಲ್ಪ ಇದು ಅದ ಬರಬೇಕು ಅಂದ್ರೆ. ಕರೆಕ್ಟ್. ಇದು ಟೇಬಲ್ ಬಂದು ಬಹಳ ಕ್ಲೀನ್ ಇಟ್ಟಿರ್ತೀರಿ ಯಾವಾಗಲೂ? ಟೇಬಲ್ ಎಲ್ಲ ನೀಟಾಗಿರುತ್ತೆ, ಇದರಲ್ಲೆಲ್ಲ ವರ್ಕ್ ಮಾಡೋದು. ನೀಟಾಗಿರುತ್ತೆ. ಮುಂದಿನ ಹಂತ ಸರ್, ನೆಕ್ಸ್ಟ್ ಮೇನ್ ಇಂಗ್ರೀಡಿಯೆಂಟು ಮೈದಾ ಹಾಕೊಂಡ್ಬಿಡ್ತೀನಿ. ಸರ್ ಎಷ್ಟಿದೆ ಸರ್ ಮೈದಾ? ಸರ್ ಮೈದಾ ಇದು 400 ಗ್ರಾಮ್ ಇದೆ. 400 ಗ್ರಾಮ್ ಮೈದಾ. ಗೋಧಿ ಹಿಟ್ಟು ಸ್ವಲ್ಪ ಫೈಬರ್ ಕಂಟೆಂಟ್ ಮತ್ತೆ ಕ್ರಿಸ್ಪಿನೆಸ್ ಯೂಸ್ ಮಾಡ್ತಾ ಇದ್ದೀನಿ. ಗೋಧಿ ಹಿಟ್ಟು ಒಂದು 100 ಗ್ರಾಮ್ ಇದೆ. ಟೋಟಲ್ ಫ್ಲಾರ್ ಬಂದ್ಬಿಟ್ಟು ಅರ್ಧ kg ಮೆಜರ್ಮೆಂಟ್ ಮಾಡ್ತಿರೋದು. ಇಲ್ಲಿ ಸ್ವಲ್ಪ ವೆಲ್ ಮಾಡ್ಕೊತೀನಿ ನಾನು. ಆಯ್ತು. ಬಾವಿ ಕೆರೆ. ಇದು ವೆರಿ ಈಸಿ, ಇಷ್ಟೇ. ಇದು ಇಷ್ಟು ಮಾಡ್ಕೊಳ್ಳೋದು. ಇದಕ್ಕೆ ನಾನು ಡೈರೆಕ್ಟ್ ಘೀ ಹಾಕ್ತಾ ಇದ್ದೀನಿ. ಐಸಿಂಗ್ ಶುಗರ್ ಕೂಡ ಹೊರಗಡೆ ಹಾಕೊತೀನಿ. ಅದು ನಮಗೊಂದು 200 ಗ್ರಾಮ್ಸ್ ಇದೆ ಐಸಿಂಗ್ ಶುಗರ್. ಇದು ಈಸಿ ಮೆಥಡ್. ಇದು ಮಿಷಿನ್ ಬೇಕಿಲ್ಲ, ಏನೂ ಇಲ್ಲ. ಸೊ ಇದನ್ನ ಸುಮ್ಮನೆ ಹಂಗೆ ಲೈಟಾಗಿ ಹಿಂಗೆ ಮಾಡಿಕೊಂಡು ತುಪ್ಪ ಮತ್ತು ಐಸಿಂಗ್ ಶುಗರ್ ಮತ್ತು ಗೋಧಿ ಮೈದಾ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಸ್ವಲ್ಪ ಕ್ರಮ್ಸ್ ಥರ ಆಗುತ್ತೆಲ್ಲ, ಕ್ರಮ್ಸ್ ಥರ ಆಗುತ್ತೆ.
ಇವಾಗ ನಾನು ಕೋಕೋ ಪೌಡರ್, ಬೇಕಿಂಗ್ ಪೌಡರ್, ಕೋಕೋ ಪೌಡ್ರು ನಮ್ಗೆ ಒಂದು 10 ಗ್ರಾಮ್ ತೊಗೊಂಡಿದ್ದೀನಿ, ಬೇಕಿಂಗ್ ಪೌಡರ್ ಜಸ್ಟ್ 1 ಸ್ಪೂನ್ ತೊಗೊಂಡಿದ್ದೀನಿ. ಓಕೆ. ಸೊ ಇಷ್ಟನ್ನು ಹಾಕೊಂಡಾಯ್ತು. ಇವೆರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸರ್. ಬಟರು, ಅನ್ಸಾಲ್ಟೆಡ್ ಬಟರು, ಇದು ನಮಗೊಂದು 150 ಗ್ರಾಮ್ಸ್ ಇದೆ ಇದು ಬಟರು. ಇದು ನಾನು ಹಾಕೊತಾ ಇದ್ದೀನಿ ನೋಡಿ. ಇದ್ರ ಜೊತೆಗೇನೆ ಇದು ಕ್ರಮ್ಸ್ ಥರ ಆಗುತ್ತೆ, ಆಮೇಲೆ ನೀಟಾಗಿ ಡೋ ಆಗುತ್ತೆ. ಓಕೆ ಓಕೆ. ಇದೊಂದು ಈಸಿ ಮೆಥಡ್. ಫಸ್ಟ್ ಬಟರ್ ಸಾಫ್ಟ್ ಮಾಡ್ಕೊಂಡು ಶುಗರ್ ಮಿಕ್ಸ್ ಮಾಡಿ, ಅದು ಮೆಥಡ್ ಇದೆ. ಇದು ವೆರಿ ಈಸಿ ಮೆಥಡು, ತುಂಬಾ ಚೆನ್ನಾಗಿರುತ್ತೆ ಇದು ಮಾಡ್ಕೊಳ್ಳೋದು. ನೋಡಿ ಸ್ವಲ್ಪ ಡೋ ತರ ಆಗ್ತಾ ಇದೆ. ಹೌದು. ಅಂದ್ರೆ ನಾವು ಇದು ಬ್ರೆಡ್ಡಿಗೆ ಮಾಡ್ತೀವಲ್ಲ ಆ ತರ ಆಗ್ಬಾರ್ದು, ಜಸ್ಟ್ ಫ್ರೀ ಆಗಿ ಹಿಂಗೆ ಇರುತ್ತೆ ಇದು. ಸುಮ್ಮನೆ ಹಿಂಗೆ ಸೆಟ್ ಆಗ್ಬೇಕಷ್ಟೇ, ಈ ತರ ಆಗ್ಬೇಕು. ರಾಗಿ ಹಿಟ್ಟಿನ ಪೌಡರ್ ತರ ಕಾಣುತ್ತೆ. ಹೌದು ಹೌದು ಹೌದು, ಅಷ್ಟೇ ಆಗ್ಬೇಕಿದು. ಚೆನ್ನಾಗಿ ಬರುತ್ತೆ. ಇನ್ನು ನೀರು ಹಾಕೋಬೇಕು ಏನಿಲ್ಲ? ಇಲ್ಲ, ನೀರೆಲ್ಲ ನೀರು ಹೋಗೋದೇ ಇಲ್ಲ, ನೀರು ಹೋಗೋದೇ ಇಲ್ಲ. ಅದೇ ಬಟರ್ ಸ್ವಲ್ಪ ಮೆಲ್ಟ್ ಆಗಿ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಕುಕೀಸ್ ಮಾಡೋದು ಹೇಳ್ಕೊಡ್ತಿದ್ದೀರಾ ನಮ್ಮ ಮಕ್ಕಳಿಗೆ? ಮನೇಲೇ ಮಾಡ್ಕೋಬಹುದು. ಹೌದು, ವೆರಿ ಸಿಂಪಲ್. ನಿಮಗೆ ಅದು ನಾನು ಮಿಕ್ಸ್ ಮಾಡ್ತೀನಲ್ಲ ಕೇಕ್ ಎಲ್ಲ, ಆ ಮಿಷಿನ್ ಏನು ಬೇಕಾಗಿಲ್ಲ ನೋಡಿ. ಇದರಲ್ಲೇ ಕ್ವಾಲಿಫೈಡ್ ಶೆಫ್ ಇಂದ ನಮಗೆ ಸಿಗ್ತಾ ಇದೆ ಅಂದ್ರೆ 5 ಸ್ಟಾರ್ ಹೋಟೆಲ್ ಅಲ್ಲಿ ಟ್ರೈನ್ ಆಗಿರೋರು. ಸರ್ ಈಗ ಅವಾಗಲೇ ನಾವೊಂದು 50 ml ಹಾಕೊಂಡಿದ್ವಿ ತುಪ್ಪನ. ಇವಾಗ ಇನ್ನೊಂದು ಸ್ವಲ್ಪ ಬೇಕು ಅನಿಸ್ತಿದೆ, ಯಾಕಂದ್ರೆ ಸ್ವಲ್ಪ ಡ್ರೈ ಇದೆ. ಇನ್ನೊಂದು ಸ್ವಲ್ಪ ಹಾಕೊಂತೀನಿ ತುಪ್ಪ ಅಂದಾಜಲ್ಲಿ. ಇನ್ನೊಂದು ಸ್ವಲ್ಪ ಮಿಕ್ಸ್ ಇದ್ದೀನಿ, ಬೇಕಾದ್ರೆ ಹಾಕೋಣ. ಓಕೆ. ಅದ್ರ ಜೊತೆಗೆ ವೆನಿಲಾ ಎಸೆನ್ಸ್ ಹೋಗುತ್ತೆ ನೋಡಿ. ವೆನಿಲಾ ಎಸೆನ್ಸ್ ಕೂಡ, ವೆನಿಲಾ ಎಸೆನ್ಸ್ 1 ಸ್ಪೂನು. ಸೊ ಅಗೇನ್ ಮಿಕ್ಸಿಂಗ್ ಸ್ಟಾರ್ಟ್ ಮಾಡೋಣ. ಟೋಟಲ್ ತುಪ್ಪ ನಮ್ಗೆ ಇವಾಗ ಆಲ್ರೆಡಿ 100 ml ಹೋಗಿದೆ. ಸ್ವಲ್ಪ ಸೆಟ್ ಆಗೋವರೆಗೂ ಆದರೆ ಸಾಕು. ಓಕೆ. ನೀರು ಮಾತ್ರ ಬಳಸಬಾರ್ದು. ಹಂಗೆ ನಿಮ್ಗೆ ಸೆಟ್ ಆಗಿಲ್ಲ ಅಂತಂದರೆ ಬೇಕಾದರೆ ಸ್ವಲ್ಪ ಮಿಲ್ಕ್ ಹಾಕೊಂಡು ಬೇಕಾದ್ರೆ ಸೆಟ್ ಮಾಡ್ಕೊಬೋದು. ಸರ್ ಆಲ್ಮೋಸ್ಟ್ ಆಯಿತು. ಆಯ್ತಾ ಸರ್? ಹಾಂ ಹಾಂ. ಓಕೆ. ಈ ರಾಗಿ ಹಿಟ್ಟಿನ ಕುಕೀಸು ಮಾಡ್ಬೋದಲ್ಲ ಸರ್? ರಾಗಿ ಹಿಟ್ಟಲ್ಲೂ ಮಾಡ್ಬೋದು. ಸೇಮ್ ಇಂಗ್ರೀಡಿಯೆಂಟ್ಸ್ ಹಾಕಿ ರಾಗಿ ಹಿಟ್ಟು ಹಾಕಿ ಸ್ವಲ್ಪ ಗೋಧಿ ಮಿಕ್ಸ್ ಮಾಡ್ಕೊಳ್ಳಿ, ಆರಾಮಾಗಿ ಆಗುತ್ತೆ. ಮೈದಾ ಬೇಡ ಸರ್. ಹಂಗೆ ತುಂಬಾ ಅಟ್ರಾಕ್ಟಿವ್ ಕಾಣ್ತದೆ. ಹಾಂ ಸರ್, ಹಂಗೆ ತಿನ್ಬೋದಾ? ಹಂಗೆ ತುಂಬ ಟೇಸ್ಟಿಯಾಗಿರುತ್ತೆ. ಹೌದಾ? ಆ್ಯಕ್ಚುಲಿ ತುಪ್ಪ ಎಲ್ಲ ಹಾಕಿದೀವಲ್ಲ ಸರ್, ಟೇಸ್ಟ್ ಇದ್ದೇ ಇರುತ್ತಲ್ಲ. ಸೂಪರ್ ಸರ್. ಇಲ್ಲಿ ನೋಡಿ, ಈಗ ಈ ಹಂತಕ್ಕೆ ಬಂದಿದೆ. ಇದನ್ನು 2 ನಾನು ರೌಂಡ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನ ನಾವು ಶೀಟ್ ಮಾಡಿಬಿಟ್ಟು ಕಟ್ ಮಾಡಿ ಹೇಳುವಂಥದ್ದು ಅಷ್ಟೇ. ರೆಡಿ ಆಗಿದೆ ಸರ್. ನಿಮ್ಮೊಟ್ಟಿಗೆ ಅಮಿತಾಬ್ ಬಚ್ಚನ್ ತರ ಸರ್. ಇವರು ಹೊಸ ಬೇಕರು ನಾವು ತಗೊಂಡಿರೋದು. ಓಕೆ. ನಂದು ಅಂತ ನಂದು ಫ್ರಮ್ ಕೋಲ್ಕತಾ, ವೆಸ್ಟ್ ಬೆಂಗಾಲ್. ಫ್ರಮ್ ವೆಸ್ಟ್ ಬೆಂಗಾಲ್. ಸೊ ಇವ್ರು ನನಗೆ ಹೆಲ್ಪ್ ಮಾಡ್ತಾರೆ ಇವತ್ತು. ನಂದು ಮುಂದಿನ ಕೆಲಸ ನಿಂದು, ನಂದು ಮುಂದಿನ ಕೆಲಸ ನಿಂದು. ಶೀಟ್ ಮಾಡ್ಬೇಕಪ್ಪ ಇದು, ಶೀಟ್ ಗರಕೆ. ನೋಡಿ ಸರ್ ಲಟ್ಟುಣ್ಗೆ. ಹೌದು. ಇವಾಗ ಶೀಟ್ ಮಾಡ್ಕೊಂಡಿದ್ದೀವಿ. ಸೊ ಇದನ್ನೇನು ಮಾಡ್ತೀವಿ ಅಂದರೆ ರಿಮೂವ್ ಮಾಡ್ತೀನಿ ನಾನು ಫಸ್ಟು. ರಿಮೂವ್ ಮಾಡ್ಬಿಟ್ಟು ಚಾಕೋ ಚಿಪ್ಸು ಕಟ್ ಮಾಡ್ಕೊಂಡಿರೋ ಚಾಕ್ಲೇಟ್ಸು ಹಿಂಗೆ ಹಾಕ್ತೀನಿ ಮೇಲೆ. ಇದೆಲ್ಲ ನೋಡ್ತಾ ಇದ್ರೆ ಸರ್ ಸರ್ ದೇವರು ಎಷ್ಟು ವಿಧವಾದ ತರಾವರಿ ನಮಗೆ ತಿಂಡಿ ತಿನ್ನಿಸ್ಕೊಟ್ಟಿದ್ದಾನೆ ಅಂತ. ಹೌದು ಹೌದು. ಇದೆಲ್ಲ ಸ್ವಲ್ಪ ಒಳಗಡೆ ಹೋಗುತ್ತೆ. ಎಲ್ಲ ಅನುಕೂಲ ದೇವ್ರು ಇಲ್ಲೇ ಮಾಡ್ಕೊಟ್ಬಿಡೋಣ ಸರ್. ಎಕ್ಸಾಕ್ಟ್ಲಿ. ಸಿಂಪಲ್ ಆಗಿದೆನಾ? ಓ ಹಿಂಗೇನೆ ಈಗ? ಅಷ್ಟೇ ಸರ್, ಆಗೋಯ್ತು ನಿಮಗೆ. ಯಾರು ಪುಣ್ಯ ಮಾಡಿರ್ತಾರೋ ಅವ್ರಿಗೆ ಜಾಸ್ತಿ ಚಾಕ್ಲೇಟ್ ಸಿಗ್ತವೆ. ನಿಮ್ಗೆ ಅರ್ಥ ಆಯ್ತು ಇವಾಗ ನೋಡಿ ಸರ್. ಹೌದು ನೋಡಿ. ನೋಡಿ ಕಟ್ ಆಗಿರೋ ಒಂದೆಲ್ಲ ಕಟ್ ಮಾಡಿ ಇಟ್ವಲ್ಲ, ಮತ್ತೆ ತಿರ್ಗಾ ಮಿಕ್ಸಿಂಗ್ ಮಾಡ್ತಾ ಇದೀವಿ ನೋಡಿ. ಮತ್ತೆ ಹಾಕೋಬಹುದು. ಓ ಏನು ಆಗಲ್ಲ. ಅದೇನಾಗುತ್ತೆ ಮತ್ತೆ ಮೆಲ್ಟ್ ಆಗುತ್ತೆ ಚೆನ್ನಾಗಿ. ಸರ್ ನೋಡಿ ಈ ತರ ರೆಡಿ ಆಗಿದೆ. ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೂ ಒಂದ್ ಸ್ವಲ್ಪ ಇದೆ ನಮ್ಮ ಹತ್ರ. ಇದು ನಾನು ನೆಕ್ಸ್ಟ್ ಮಾಡ್ಕೊಂತೀನಿ. ಇದು ನಾವು ಓವನ್ ಇಡ್ತೀನಿ ಇವಾಗ. ಇದನ್ನ ಓವನ್ ಇಟ್ಬಿಡೋಣ. ಕುಕೀಸ್ ಹೆಂಗಾಗುತ್ತೆ ನೋಡ್ಬಿಡೋಣ. ಹೌದು. ಜನರ ಒಂದು ಕ್ವಶನ್ ಬರ್ಬೋದು, ಚಾಕೋ ಚಿಪ್ಪೆ ಹಾಕಿಲ್ಲ ಅಂತ.
ಚಾಕೋ ಚಿಪ್ ಸ್ವಲ್ಪ ಹಾರ್ಡ್ ಇರುತ್ತೆ. ನಾವು ಬೈಟ್ ಮಾಡಿದಾಗ ಇಲ್ಲ ಕುಕೀಸ್ ಎಲ್ಲ ತುಂಬಾ ಸಾಫ್ಟ್ ಆದಾಗ ತಿನ್ನಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೆ ನಾನು ಮಾಡಿರೋಂಥ ರೆಸಿಪಿ ಇದು. ಇದ್ರಲ್ಲಿ ಡಾರ್ಕ್ ಚಾಕ್ಲೇಟ್ ನಾನು ಯೂಸ್ ಮಾಡಿದಾಗ ಏನಾಗುತ್ತೆ, ನಾವು ತಿನ್ಬೇಕಾದ್ರೆ ಆ ಚಾಕ್ಲೇಟ್ ನೀಟಾಗಿ ಮೆಲ್ಟ್ ಆಗುತ್ತೆ ಒಳಗಡೆ. ಸೊ ಅದರಿಂದ ಇದು ನಾನು ಈ ತರ ಮಾಡ್ತಾ ಇದ್ದೀನಿ. ನಾನು ಚಾಕ್ಲೇಟ್ ಅರ್ಧ ಕೆಜಿ ಮಾಡಿದ್ವಿ. ಅರ್ಧ ಕೆಜಿ ಗೋಧಿ ಮತ್ತೆ ಮೈದಾ ಮಿಕ್ಸ್ ಮಾಡಿ ನಾವು ಮಾಡಿದ್ದು. ಅದರಲ್ಲಿ ಇವಾಗ ಇನ್ನೂ ಹಾಫ್ ಪೋರ್ಷನ್ ಹಂಗೆ ಇದೆ. ಸೊ ಇದ್ರಲ್ಲಿ ಆಲ್ರೆಡಿ ನಮಗೆ 30 ಬಿಸ್ಕೆಟ್ಸ್ ರೆಡಿ ಇದೆ. 30 ಬಿಸ್ಕೆಟ್ಸ್ ರೆಡಿ ಇದೆ. ಇದರಲ್ಲೂ ಒಂದು 30ವರೆಗೂ ಆಗುತ್ತೆ. ಟೋಟಲ್ ಒಂದು ಹಾಫ್ ಕೆಜಿ 60 ಆಗುತ್ತೆ. ಹಾಫ್ ಕೆಜಿಗೆ ಒಂದು 50 ಇಂದ 60 ಬಿಸ್ಕೆಟ್ಸ್ ಖಂಡಿತ ಆಗುತ್ತೆ. ಸರ್ ಟೆಂಪರೇಚರ್ ನೋಡಿ 180 130 ಕೆಳಗಡೆ ಇದೆ. ಬಟ್ ಟೆಂಪರೇಚರ್ 160 170 ಇದ್ರೆ ಸಾಕು. ಸೊ ಇವಾಗ ನಾವು ಡೋರ್ ಎಲ್ಲ ಓಪನ್ ಮಾಡಿದಾಗ ಕಂಟ್ರೋಲ್ ಆಗ್ಬಿಡುತ್ತೆ. ಅದರಿಂದ ನಾನು ಹಾಕ್ತಾ ಇದ್ದೀನಿ. ಡನ್ ಸರ್. ಟೈಮು 18 ನಿಮಿಷ. ಒಂದು 18 ನಿಮಿಷ ನಾನು ಇಟ್ಟಿದ್ದೀನಿ. ಸರ್ 18 ನಿಮಿಷ ಅಂತ ಇಟ್ಟಿದ್ರಿ. ಹೌದು, 18 ಒಂದು 20 ನಿಮಿಷನೇ ಆಗೋಯ್ತು. ಹೌದಾ? ನೋಡೋಣ ಸರ್. ನೋಡೋಣ. ರೆಡಿ ಆಗಿದೆ. ರೆಡಿ ಆಗಿದೆಯಾ? ಕೀಸು ಬಿಡಪ್ಪ ಇಲ್ಲಿ ನೋಡಿ. ಇದು ಎಲ್ಲ ಎದ್ದೇಳ್ತಾ ಇದೆ. ಹಂಗೆ ಎದ್ದೇಳ್ಬೇಕು. ಹೌದು. ಎಸ್. ಸೊ ಕುಕೀಸ್ ಎಲ್ಲ ರೆಡಿ ಆಗಿದೆ. ಒಂದು 5 ನಿಮಿಷ ಕೂಲಿಂಗ್ ಆದ್ಮೇಲೆ ನೋಡಿ ಈ ತರ ಆಗಿದೆ. ಹಿಂದ್ಗಡೆಗೆ ಕೂಲಿಂಗ್ ಕೂಡ ಆಗಿದೆ. ಫುಲ್ ಕ್ರಂಚಿ ಕ್ರಿಸ್ಪಿ ಆಗಿರುತ್ತೆ ನೋಡಿ. ನೋಡಿ ಎಲ್ಲ ಆಗಿದೆ. ಸಕ್ಕದಾಗಿ ಬಂದಿದೆ. ಈ ರೀತಿ ಬ್ರೇಕ್ ಆಗಬೇಕು. ಆರಾಮಾಗುತ್ತೆ ಸರ್. ನೋಡಿ ಸಕ್ಕದಾಗಿರುತ್ತೆ. ಚಾಕೋ ಚಿಪ್ ಕುಕೀಸು ಟೋಟಲ್ 60 ಚೋಕೋ ಚಿಪ್ಸ್ ಆಗಿದೆ. ನೋಡೋಣ ಸರ್ ಹೆಂಗಿದೆ ಅಂತ. ಸರ್ ತೊಳಿ ಸರ್. ನಾನು ಜಾಸ್ತಿ ಚಾಕ್ಲೇಟ್ ಇರೋದೇ ಏಷ್ಯಾ ಕಂಡ ಕಾಣ್ತದೆ, ಅದನ್ನೇ ತಗೊಳ್ತೀನಿ. ತೊಳಿ ಸರ್. ನೋಡಿ ನೀವು. ನಾನು ಒಂದು ಓಕೆ ಸಿಂಪಲ್ ಆಗಿ ಅದ್ಭುತವಾಗೇ ಮಾಡ್ತೀರಾ ಗೊತ್ತು. ಒಂದು ಬೈಟ್ ತಗೊಂಬೋಣ ಸರ್. ಬೈಟ್ ಮಾಡೋದಕ್ಕೆ ಚಾಕ್ಲೇಟ್ ಪೋರ್ಷನ್. ಕುರುಮ್ ಕ್ರಿಸ್ಪಿ ಕ್ರಂಚಿ ಎಲ್ಲ ಟೇಸ್ಟಿ ಸರ್. ಹೌದು, ಗೋಧಿ ಹಿಟ್ಟಿತ್ತು, ಮೈದಾ ಹಿಟ್ಟು. ಗೋಧಿ ಹಾಕಿರೋ ರೀಸನ್ ಅದು. ಹೌದು, ಒಳ್ಳೆ ಒಂದು ಫೈಬರ್ ಫೀಲ್ ಕೊಡುತ್ತೆ. ಹೌದು, ಮತ್ತೆ ಚಾಕ್ಲೇಟ್ ನೋಡಿ ನಿಮ್ಗೆ ಹೆಂಗೆ ಮೆಲ್ಟ್ ಆಯ್ತು, ನಮ್ಗೆ ಫೀಲ್ ಆಗ್ಲೇ ಇಲ್ಲ. ಕರೆಕ್ಟ್. ಆ ಚಾಕ್ಲೇಟ್ ಕೂಡ ಆ ಹೀಟಲ್ಲಿ ಮೆಲ್ಟ್ ಆಗಿದ್ದು ನಮ್ಮ ನಾಲಿಗೆ ಮೇಲೆ ಹಂಗೆ ಕರ್ಗೋಗ್ಬಿಡ್ತದೆ. ಚಾಕ್ಲೇಟ್ ಹೆಂಗೆ ಸಿಗುತ್ತೆ ಹಂಗೆ ಕರ್ಗೋಗುತ್ತೆ. ಪ್ಲಸ್ ಮರ್ಲೇಬಾರ್ದು ಬೆಣ್ಣೆ ಬೆಣ್ಣೆ ಹಾಕಿದ್ರು, ತುಪ್ಪ ಹಾಕಿದ್ರು, 100 ಗ್ರಾಮ್ ತುಪ್ಪ. ಅದ್ರದ್ದೆಲ್ಲ ಫ್ಲೇವರ್ ಹೆಂಗಿರ್ಬೇಡ, ವಾಜುವ ಆಗಿರ್ತದ್ರಿ. ಇಂಥದ್ದು ಮಕ್ಳಿಗೆ ಕೊಟ್ರೆ ನೀವು ಬಾಟ್ಲ್ ಇಟ್ಕೊಂಡಿದ್ದು ನೀವು ಬರೋದಕ್ಕೆ ಆ ಕಡೆ ಹೋಗ್ಬೇಡ್ರಿ, ಮತ್ತೆ ಬಾಟ್ಲ್ ಖಾಲಿ ಆಗಿರ್ತದೆ. ಈ ತರ ಮನೇಲಿ ಮಾಡ್ಕೊಂಡು ಒಂದು ಗ್ಲಾಸ್ ಜಾರಲ್ಲಿ ಹಾಕಿ ಇಟ್ಬಿಟ್ರೆ ಒಂದೊಂದು ಬೈಟ್ ಕಾಫಿ ಟೈಮ್ ಹಿಂಗ್ ಹೋಗ್ಬೇಕಾರಲ್ಲ ಒಂದು ಬೈಟು. ಕಾಫಿ ಟೈಮ್ ಟೀ ಟೈಮ್ ಅಂತೂ ಅದ್ಭುತ. ಅದಕ್ಕಾಗಿ ಜನ ಕಾಯ್ತಾರೆ ಇವಾಗ. ಒಂದೊಂದು ಸಿಪ್ ಕಾಫಿ ಕುಡಿತಾ ಇದ್ರೆ ಒಳ್ಳೆ ಮಜಾ. ಟೀ ಟೈಮ್ ಕಾಯೋ ಟೈಮ್ ಬರ್ತದೆ. ಸರ್ ಒಳ್ಳೆ ಚೋಕೋ ಚಿಪ್ಸ್ ಅದ್ಭುತವಾಗಿತ್ತು. ಸೊ ನೀವು ಇನ್ನೂ ಕಾಮೆಂಟ್ಸ್ ಹಾಕಿ ಯಾವ್ದು ಬೇಕು ಅಂತ ಅದೇ ಮಾಡ್ತೀವಿ. ಇದು ನಾನು ತೋರಿಸಿದ ಎಷ್ಟು ಈಸಿ ಇತ್ತು ಅಂದ್ರೆ, ಇದಕ್ಕೆ ಫಸ್ಟ್ ಅದನ್ನ ಮಾಡ್ಕೋಬೇಕು ಏನಿಲ್ಲ, ಎಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊಂಡು ಮಾಡಿದ್ರು ಈ ತರ ಕುಕೀಸ್ ರೆಡಿ ಆಗ್ಬಿಡುತ್ತೆ. ಸರ್ ಇನ್ನೊಂದು, ಇಲ್ಲಿ ನಿಮ್ಮ ಫ್ರೆಂಡ್ ಒಬ್ರು ಬಂದಿದ್ರು, ಅವ್ರು ಹೇಳಿದ್ರು ಆಪಲ್ ಕೇಕ್ ಚೆನ್ನಾಗಿರುತ್ತೆ ಅಂತ. ಆಪಲ್ ಕೇಕ್ ಅದ್ರ ಬಗ್ಗೆ ಬಹಳ ವಿವರಿಸಿದ್ರು. ಹೌದು, ವೀಕ್ಷಕರಿಗೆ ನೆಕ್ಸ್ಟ್ ಟೈಮ್ ತೋರ್ಸೋಣ ಸರ್. ಅದು ಖಂಡಿತ ಮಾಡಿ ತೋರ್ಸೋಣ. ಅದು ಎಲ್ಲರಿಗೂ ತುಂಬಾ ಇಷ್ಟ. ಹೌದು, ಆಪಲ್ ಕೇಕ್ ಎಲ್ಲ ಖಂಡಿತವಾಗ್ಲೂ ಅದನ್ನ ಮಾಡ್ತೇವೆ. ನಾನು ಇವಾಗಲೇ ಹೇಳಲ್ಲ, ಅದು ಮಾಡ್ತಾ ಅದು ಯಾವ ರೀತಿ ಇರುತ್ತೆ ಅಂತ ತೋರ್ಸೋಣ. ಆರಾಮಾಗಿ ಮುಂದಿನ ಸಂಚಿಕೆ ಮತ್ತೆ ಸಿಗೋಣ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.